ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 20 ಫ್ರೈಡೇ ಆ್ಯಂಡ್ ಟೈಮ್ ಆಗಿದೆ 8:15 ಗೈಸ್. ಆ್ಯಂಡ್ ಇವತ್ತು ನನ್ನ ಅತ್ತೆ ಮಗಂದು ಮೆಹಂದಿ. ಸೊ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿದೆ. ಐ ಥಿಂಕ್ 4-5 ಡೇಸೇ ಆಗಿತ್ತು. ಲಾಸ್ಟ್ ವ್ಲಾಗ್ ಬಂದುಬಿಟ್ಟು ಯಾವುದು ಲಾಸ್ಟ್ ವ್ಲಾಗ್ ಗೈಸ್ ನೆನಪಾಗ್ತಿಲ್ಲ. ಓಕೆ, ಅದಾದ ನಂತರ ನಾನು ಇದೇ ವ್ಲಾಗ್ ಮಾಡ್ತಿರೋದು. ಸೊ ಈ ಟಾಪು ಹೊಸ ಟಾಪು ಆ್ಯಕ್ಚುಲಿ ಫಿಟ್ಟಿಂಗ್ ಎಂತ ಮಾಡಿಸಿಲ್ಲ, ಫುಲ್ ಲೂಸ್ ಇದೆ. ಸೊ ಲೂಸೇ ಇರಲಿ ಅಂತ ಇಷ್ಟ ಆಗುತ್ತೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಬ್ಲ್ಯಾಕ್ ಚಿಕನ್ ಕರಿ ಟಾಪ್ ಕಾಟನ್ ಆ್ಯಂಡ್ ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ. ಯಾಕೋ ನಂಗೆ ಹೇರ್ ಸ್ಟೈಲ್ ಮನ್ಸಾಗ್ತಿಲ್ಲ, ಎಂತ ಗೊತ್ತಿಲ್ಲ. ಸೊ ನೋಡೋಣ ಚೇಂಜ್ ಮಾಡೋದು ಅಂತ ಅಂತೇಳಿ. ಆ್ಯಂಡ್ ಇದು ನ್ಯೂ ಇಯರಿಂಗ್ ಗೈಸ್. ಮೊನ್ನೆದ್ದು ಸ್ವಲ್ಪ ರೌಂಡ್ ಇತ್ತಲ್ಲ, ಇದು ಸ್ವಲ್ಪ ಮೂನ್ ಶೇಪಲ್ಲಿದೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದಾನೆ. ಒಂದು ಲಿಪ್ಸ್ಟಿಕ್, ಐಲೈನರ್, ದೆನ್ ಕಾಜಲ್. ಸ್ವೆಟ್ ಆಗ್ತದೆ ಹಾಕೊಂಡಿದ್ದೇನೆ. ನೋಡುವ ಹೇರ್ ಸ್ಟೈಲ್ ಏನಾದರೂ ಚೇಂಜ್ ಮಾಡೋದು ಅಂತೇಳಿ. ಅಮ್ಮನವರು ಆಲ್ರೆಡಿ ಹೋದ್ರು ಗೈಸ್. ವಿನು ಅವರು ಇವಾಗ ನೈಟ್ ಶಾಪಿಂಗ್ ಅಂತೆ, ಸೊ ಶಾಪಿಂಗ್ ಹೋಗಿದ್ದಾರೆ. ಆ್ಯಂಡ್ ಅವ್ರು ಬರ್ಲಿಂದ ವೆಯ್ಟ್ ಮಾಡ್ತೇನೆ. ಆ್ಯಂಡ್ ಗುಂಡುಗೆ ರಜೆ ಇಲ್ಲ, ಸೊ ಹಾಗಾಗಿ ಗುಂಡು ಬರ್ತಾಯಿಲ್ಲ. ಫುಲ್ ಲೂಸ್ ಇದೆ ಗೈಸ್. ನೋಡಿ ಬಟ್ಟೆ ಫುಲ್ ಲೂಸ್ ಕಾಣಿಸ್ತಿದ್ಯಾ? ಫುಲ್ ಲೂಸ್ ಆಗಿದೆ. ಆ್ಯಂಡ್ ಫಸ್ಟು ನಮಗೆ ಹೇರ್ ಸ್ಟೈಲ್ ಚೇಂಜ್ ಮಾಡುವ ಅಂತ ಆಗ್ತದೆ ಅಂತ ಗೊತ್ತಿಲ್ಲ. ಫಸ್ಟ್ ಚೇಂಜ್ ಮಾಡುವ ಗೈಸ್. ಓಕೆ ಗೈಸ್, ಇವಾಗ ಓಕೆನಾ ಹೇರ್ ಸ್ಟೈಲ್? ಸೊ ನನ್ನ ಯೂಶ್ವಲ್ ಹೇರ್ ಸ್ಟೈಲ್ ಮಾಡಿದೆ ನಾನು, ಈ ಥರ ಟ್ವಿಸ್ಟ್ ಮಾಡಿ. ಎಂತ ಗೊತ್ತಿಲ್ಲ, ನನಗೆ ಆ್ಯಕ್ಚುಲಿ ಮನಸ್ಸಿಲ್ಲ. ಸ್ವಲ್ಪ ಮೂಡ್ ಎಲ್ಲ ಆಗಿ ಹೋಗ್ಲಿಕ್ಕೆ ಒಂಥರ ಮನಸ್ಸಿಲ್ಲ ಗೈಸ್ ಫಂಕ್ಷನ್ಗೆ. ಬಟ್ ಸ್ಟಿಲ್ ಹೋಗ್ಬೇಕಲ್ಲ. ಇದೂ ಯಾಕೋ ಸಮ ಆಗ್ತಾಯಿಲ್ಲ ನನಗೆ, ಕರೆಕ್ಟ್ ಅಂತ ಅನ್ನಿಸ್ತಿಲ್ಲ. ಬಟ್ ಇಟ್ಸ್ ಓಕೆ, ಹೋಗುವ ಗೈಸ್ ಇನ್ನು. ಆಯಿತಾ, ಆ್ಯಕ್ಚುಲಿ ನಾನು ಈ ಟಾಪಿಗೆ ಈ ಇಯರಿಂಗ್ ಹಾಕೋಣ ಅಂತೇಳಿ ಪರ್ಚೇಸ್ ಮಾಡಿದ್ದೆ. ಬಟ್ ಯಾಕೋ ಇದೇ ಇರಲಿ ಅಂತ ಅನ್ನಿಸ್ತದೆ. ಸರಿ, ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಕೀಪ್ ವಾಚಿಂಗ್. ಆ್ಯಂಡ್ ಅಲ್ಲಿ ಹೋದ ನಂತರ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಓಕೆ, ಬಾಯ್. ಆ್ಯಂಡ್ ವೈಟ್ ಲೆಗ್ಗಿನ್ಸ್, ದೆನ್ ಬ್ಲ್ಯಾಕ್ ಚಿಕನ್ ಕರಿ ಕುರ್ತಾ ಗೈಸ್. ಏನು ಫಿಟ್ಟಿಂಗ್ ಮಾಡಿಸಿಲ್ಲ. ಸಿ, ಫುಲ್ ಲೂಸ್ ಇದೆ. ಕೈನೂ ಅಷ್ಟೇ ಗೈಸ್. 9 ಗಂಟೆ. ಆ್ಯಂಡ್ ಇವಾಗ ವಿನು ಕಾಲ್ ಮಾಡಿದ್ಲು. ಅದು ನಾನು ಹೊರಡಿಸಿ ಆಯ್ತಂದೆ. ಸೊ ಅವಳು ಹೊರಡ್ತಾಳಂತೆ. ಆ್ಯಂಡ್ ನಾನು ಹೊರಟೆ ಗೈಸ್. ಇದೊಂದು ಚಾರ್ಜರ್ ಇಟ್ಕೊಂಡು ಅವ್ರ ಮನೇಲಿ ಚಾರ್ಜ್ ಇಡೋಣ ಅಂತೇಳಿ. ಸೊ ಲೆಟ್ಸ್ ಗೋ. ಇವಾಗ ಕೀ ಹಾಕಿ ಹೋಗ್ಬೇಕು ಗೈಸ್, ಯಾರೂ ಇಲ್ಲ. ಹೋಗುವ ನಾವು. ಬೀಗ ಆಗ್ತೆ ಗೈಸ್. ಲೆಟ್ಸ್ ಗೋ. చిక్కి పాప చిక్కి కొంచెం వంచు వేసేది చప్పే గైస్ ನೋಡಿ. ಬಂದ್ವಿ ಗೈಸ್ ನಾವು ಮದುವೆ ಮನೆಗೆ. ಆ್ಯಂಡ್ ಇಲ್ಲಿ ಪ್ರೊಸೀಜರ್ ಆಗ್ತಾಯಿದೆ ಅವ್ರದ್ದು. ಕರೆಕ್ಟಾಗಿ ಪ್ರಾಪರಾಗಿ ನನಗೆ ಲಾಗ್ ಅಂಥೇಳಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸೌಂಡಿಗೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಮೂಡ್ ಕೂಡ ಸರಿ ಇರಲಿಲ್ಲ. ಸೊ ಹೋಗ್ತಾ ಹೇಳ್ತೀನಿ ಏನಾಯಿತು ಯಾಕೆ ಅಂತೇಳಿ. ಆ್ಯಂಡ್ ಇದು ಪ್ರೊಸೀಜರೆಲ್ಲ ಆದ ನಂತರ ಮದುಮಗನ್ನ ಸ್ಟೇಜಿಗೆ ಕರ್ಕೊಂಡೋಗಿ ಅಲ್ಲೆಲ್ಲರೂ ಏನು ಮೆಹಂದಿ ಇಡೋ ಕ್ರಮ ಮಾಡ್ತಾರೆ ಗೈಸ್. ಅದಾದ ನಂತರ ಊಟ, ಡ್ಯಾನ್ಸ್ ಅದೆಲ್ಲ ಇದ್ದಿದ್ದೆ. ಸೊ ವ್ಲಾಗ್ನ ನೋಡ್ತಾ ಹೋಗಿ. ಆಲ್ಮೋಸ್ಟ್ ಎಲ್ಲರದ್ದಾಗಿತ್ತು. ಸ್ಟೇಜಿಗೆ ಹೋಗ್ಬಿಟ್ಟು ಮೆಹಂದಿ ಇಟ್ಟು ಫೋಟೋ ಸೆಕ್ಷನ್ ಅದೆಲ್ಲ ಆಗಿತ್ತು. ಸೊ ಲಾಸ್ಟಿಗೆ ನಾವು ಹೋದ್ವಿ. ನಾನು, ವಿನು, ಸುಮತಿ, ಮಾನು ಆ್ಯಂಡ್ ಕ್ಲೇರಾ ಅಂತ ಒಬ್ಬರು ಇದ್ದರು, ಅವ್ರು ಮತ್ತು ಅವ್ರ ಮಗಳು. ಸೊ ನಾವು ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮೆಹಂದಿ ಎಲ್ಲ ಇಟ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ಅದಾದ ನಂತರ ನಾವು ಹೋಗಿದ್ದೆ ಊಟಕ್ಕೆ ಗೈಸ್. ಬನ್ನಿ.
ಊಟ ಆಯ್ತು, ಡ್ಯಾನ್ಸ್ ಮಾಡ್ಲಿಕ್ಕೆ ಯಾರು ಹೋಗ್ತಾ ಇಲ್ಲ, ಸೊ ಅದಕ್ಕೆ ವೇಟಿಂಗ್ ಆಯ್ತಾ. ಎಲ್ಲ ಕೂತಿದ್ದೇವೆ, ಯಾರು ಎದ್ದೇಳ್ತಿಲ್ಲ ಡ್ಯಾನ್ಸ್. ಮಾವ ಬನ್ನಿ ಡ್ಯಾನ್ಸ್ ಮಾಡುವ, ಮಾವ ಬನ್ನಿ ಡ್ಯಾನ್ಸ್. ನಾನು ರೆಡಿ. ಸುಮ್ಮನೆ ಗೈಸ್ ಎದ್ದೇಳ್ತಿಲ್ಲ, ಊಟ ಮಾಡಿ ಕೂತಿದ್ದಾರೆ ಗಟ್ಟಿ. ನನ್ನ ಮಗಳೊಟ್ಟಿಗೆ ನಾನು ಫುಲ್ ಡ್ಯಾನ್ಸ್. ವೆಯ್ಟ್ಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ, ಆಮೇಲೆ ಡ್ಯಾನ್ಸ್ ಮಾಡು. ಓಕೆ. ಇಲ್ಲಿ ನೋಡಿ ಗೈಸ್, ನಮ್ಮ ಅಪ್ಪನಿ ಮಲ್ಕೊಂಡಿರೋದು. ಆ್ಯಕ್ಚುಲಿ ಅವ್ನು ಡ್ಯಾನ್ಸ್ ನೋಡ್ತಾ ಇದ್ದ, ಸೊ ಆ ಗ್ಯಾಪಲ್ಲಿ ನಿದ್ದೆ ಬಂತು ಅಂತೇಳಿ ಹಾಗೆ ಚೇರ್ ಹಾಕಿ ಮಲಗಿಸಿದ್ರು ಅತ್ತೆ. ಬಾಯೆಲ್ಲ ಮಾಡಿ ಮಲ್ಕೊಂಡಿದ್ದಾನೆ. ಸೊ ಹಾಗಾಗಿ ನಾನು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಮಲಗಿ ಸ್ವಲ್ಪ ಹೊತ್ತಾದ ನಂತರ ಎದ್ದು ಮತ್ತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಇದ್ದ. ಸೊ ಬಾಕಿ ಉಳಿದವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನಾನೊಂದು 1 ಗಂಟೆ ತನಕ ಅಲ್ಲಿದ್ದೆ, ಮತ್ತೆ ಮನೆಗೆ ಬಂದೆ. ನಾನೊಂದು 10 ಮಿನಿಟ್ಸು ಡ್ಯಾನ್ಸ್ ಮಾಡಿಲ್ಲ ಅನಿಸುತ್ತೆ, ಸ್ವಲ್ಪ ಡ್ಯಾನ್ಸ್ ಮಾಡಿದೆ, ಬಂದು ಕೂತ್ಕೊಂಡೆ. ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಟೈಮ್ 1:20 ಆಯಿತು ಗೈಸು. ಜಾಸ್ತಿ ಡ್ಯಾನ್ಸ್ ಎಲ್ಲ ಮಾಡಿಲ್ಲ, ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ, ಬಂದ್ವಿ ಅಷ್ಟೇ. ಆ್ಯಂಡ್ ಅಲ್ಲೆಲ್ಲೂ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ವ್ಲಾಗಲ್ಲಿ ಮಾತಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ವ್ಲಾಗ್ ಕೂಡ ಮಾಡಿಲ್ಲ ನಾನು. ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು. ನಾಳೆನೂ ಜಿಮ್, ಇವತ್ತಂತೂ ಹೋಗಿಲ್ಲ ನಾನು ಜಿಮ್ಮಿಗೆ, ಸೊ ನಾಳೆನೂ ಹೋಗೋಕ್ಕಾಗಲ್ಲ, ಬಿಕಾಸ್ ನಿದ್ದೆ ಇಲ್ಲದೆ ಹೆಂಗೆ ವರ್ಕೌಟ್ ಮಾಡೋದಲ್ವಾ. ಸೊ ನಾಳೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್, ಗುಡ್ ನೈಟ್. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಅಂದೆ ಗೈಸ್, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ನಮಗೆ ಮದುವೆಗೂ ಹೋಗೋಕ್ಕಾಗಿಲ್ಲ, ಬಿಕಾಸ್ ನನ್ನದೊಬ್ಬರು ಮಾವ ಡೆತ್ ಆದರು ಸಾಟರ್ಡೆ ಮಾರ್ನಿಂಗ್. ನಮಗೆ ಅದು ನ್ಯೂಸ್ ಬಂದಿರೋದು. ನಾನು ವ್ಲಾಗಲ್ಲಿ ಹೇಳಿದ್ದೆ ನನಗೆ ಮೂಡಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತೇಳಿ. ಇದೇ ಕಾರಣಕ್ಕೆ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ, ಅವರಿಗೆ ಸ್ವಲ್ಪ ಸೀರಿಯಸ್ ಇದೆ ಅಂತ ಗೊತ್ತಿತ್ತು. ಸೊ ಮೈಂಡಲ್ಲಿ ಅದೇ ಇತ್ತು ನನಗೆ. ಮೆಹಂದಿ ಅಲ್ಲಿನೂ ನಮಗೇನು ಅಷ್ಟೊಂದು ಖುಷಿಯಿಂದ ನಾವು ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಬಂತಲ್ವ ಡೆತ್ ಆದರು ಅಂತೇಳಿ. ಸಂಡೇ ಮದುವೆ ಇತ್ತು, ಹುಡುಗನಿಗೇನು ಸಂಬಂಧ ಇಲ್ಲ, ಸೊ ಹಾಗಾಗಿ ಮದುವೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲದೆ. ನಮಗೆ ಹೋಗೋಕ್ಕಾಗಿಲ್ಲ, ನಮ್ಮ ಹತ್ರದ ಸಂಬಂಧ, ನಮ್ಮ ಮನೆ ಹತ್ರ, ನಮ್ಮ ಅಮ್ಮನ ರಿಲೇಟಿವ್ಸು. ಸೊ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಮಾವನಿಗೆ, ಹಾಗಾಗಿ ನಮಗೆ ಹೋಗೋಕ್ಕಾಗಿಲ್ಲ. ಇವಾಗಲೂ ಆ ವಿಷಯನ ನಮಗೆ ನಿಜ ಅಂತೇಳಿ ನಂಬೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಹುಷಾರಿದ್ರು ಮಾವ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಗೈಸ್, ಯಾವ ಟೈಮಲ್ಲಿ ಎಂತ ಆಗಬೇಕು ಅದು ಹಾಗೆ ಆಗುತ್ತೆ. ಇರುವಷ್ಟು ದಿವಸ ಒಬ್ಬರಿಗೆ ಕೆಟ್ಟದ್ದು ಮಾಡದೆ ಒಳ್ಳೇದು ಬಯಸ್ತಾ ನಮ್ಮಷ್ಟಕ್ಕೆ ನಾವಿದ್ರೆ ಆಯಿತು. ಎಂಡ್ ಆಫ್ ದ ಡೇ ಮಾವನ ಆತ್ಮಕ್ಕೆ ಶಾಂತಿ ಸಿಗಲಿ, ಆ್ಯಂಡ್ ಅವ್ರ ಮನೆಯವರಿಗೆ ಆ ಒಂದು ನೋವಿದೆ ಅಲ್ಲ ಗೈಸ್, ಅದನ್ನ ಮರೆಯುವಂಥ ಶಕ್ತಿ ಕೊಡಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ.